ಇನ್ನು ಬೆಂಗಳೂರಿನಲ್ಲಿ ಈ ಸಂಚಾರ ದಟ್ಟಣೆ ಪಾರ್ಕಿಂಗ್ ಸಮಸ್ಯೆ ಅಂತಕ್ಕಂಥದ್ದು ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ರಸ್ತೆ ಬದಿಗಳಲ್ಲಿ ಬೀದಿ ಬದಿಗಳಲ್ಲಿ ತಿಂಗಳಾನುಗಟ್ಟಲೆ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿಬಿಡ್ತಾರೆ. ಈಗ GBA ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಟೋಯಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಬೀದಿ ಬದಿ, ಮನೆ ಮುಂಭಾಗ ಅಥವಾ ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರುವ ವೆಹಿಕಲ್ಗಳನ್ನು ಟೋಯಿಂಗ್ ಮಾಡಿ ಮೋಟಾರು ವಾಹನ ಕಾಯ್ದೆ ಪ್ರಕಾರ ದಂಡ ಹಾಕೋದಷ್ಟೇ ಅಲ್ಲದೆ GBAಯಿಂದ ಫುಟ್ಪಾತ್ ಜಾಗ ಬಳಕೆಗೂ ದಂಡ ಹಾಕಲಾಗುತ್ತೆ. ಈಗಾಗಲೇ 6 ಟೋಯಿಂಗ್ ವೆಹಿಕಲ್ಗಳನ್ನು ಟ್ರಾಫಿಕ್ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ. GBA ನೋಟಿಫಿಕೇಷನ್ ಆದ ತಕ್ಷಣವೇ ಟೋಯಿಂಗ್ ಆರಂಭ ಆಗುತ್ತೆ. ಅಂದರೆ ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಜಾಗ ಅಂತಂದರೆ ಫುಟ್ಪಾತ್ ಜಾಗಗಳಲ್ಲಿ ಎಲ್ಲೇ ನಿಲ್ಲಿಸಿದ್ರು ಕೂಡ ಇನ್ನು ಮುಂದೆ ಅದನ್ನು ಟೋ ಮಾಡ್ತಾರೆ, ದಂಡವನ್ನು ಹಾಕ್ತಾರೆ. ಹೌದು, ಎಲ್ಲ ಕಡೆ ನಾವು 6 ಟೋಯಿಂಗ್ ವೆಹಿಕಲ್ನ ಡಿಪ್ಲಾಯ್ ಮಾಡಿದ್ದೀವಿ. ಇಲ್ಲಿ 2 ವೆಹಿಕಲ್ನ ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಪಾಯಿಂಟಲ್ಲಿ ತಂದು ಹಾಕ್ತಾರೆ, ಇನ್ನೊಂದು NJB ಬ್ಯಾಕ್ ರೋಡ್ ಇದೆಲ್ಲ ಅಲ್ಲಿ ಹಾಕ್ತಾರೆ. ಬೆಂಗಳೂರಾದ್ಯಂತ ನಾವು 6 ಟೋಯಿಂಗ್ ವೆಹಿಕಲ್ನ ಉಪಯೋಗಿಸ್ಕೊಂಡಿದ್ದೀವಿ. BBMPನ ನಮ್ಗೆ ಇನ್ನೂ ವೆಹಿಕಲ್ಸ್ ಕೊಟ್ಟಿದ್ದಾರೆ, ಬಟ್ ಒಂದು ನೋಟಿಫಿಕೇಶನ್ ಅವರು ಮಾಡಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇವತ್ತಿನ ದಿವಸ ನಾವು ಟೋ ಮಾಡ್ತೀವಿ, ಬಟ್ ಟೋಯಿಂಗ್ ಚಾರ್ಜಸ್ನ ಅಪ್ಲೈ ಮಾಡಲ್ಲ, ಬರೀ ನೋ ಪಾರ್ಕಿಂಗ್ ಚಾರ್ಜಸ್ ಮಾತ್ರ ಅಪ್ಲೈ ಮಾಡ್ತೀವಿ. ನಮಗೆ ಅವರು ಟೆಂಡರ್ ಮಾಡಿ ವೆಹಿಕಲ್ ಬಂದಿದೆ, ಅವ್ರ ಹತ್ರ ಬಂದಿದೆ, ಒಂದು ನೋಟಿಫಿಕೇಶನ್ ಅವರು ಮಾಡಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಯಾವುದೇ ವೆಹಿಕಲ್ ಇಲ್ಲ. BBMPನ ಕೊಟ್ಟಿರೋ ವೆಹಿಕಲ್ ಇವತ್ತಿಗೆ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಅವ್ರದ್ದು ನೋಟಿಫಿಕೇಶನ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ಡಿಪ್ಲಾಯ್ ಮಾಡ್ತೀವಿ.